ಹಾಯ್ ಗಾಯ್ಸ್, ನಮಸ್ಕಾರ. ನಾನಿವತ್ತು ಚಿಕ್ಕಮಗಳೂರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ ವಿಯಾ ಸಕಲೇಶಪುರ. ನೋಡೋಣ ಹೇಗಿತ್ತು ನಮ್ಮ ಟ್ರಾವೆಲ್ ಎಲ್ಲ ಹೇಗಾಯಿತು ಅಂತ. ಸೊ ಸ್ಟಾರ್ಟ್ ಮಾಡೋಣ ರೈಡ್. ಸೊ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಇಟ್ ವಾಸ್ ಅರೌಂಡ್ 2:40 PM. ಸೊ ನಮಗೆ ಆದಷ್ಟು 5 ಅಥವಾ 5:15 PM ಒಳಗೆ ರೀಚ್ ಆಗಬೇಕಿತ್ತು. ಯಾಕಂದರೆ ಅಲ್ಲಿ ವಿಶೇಷ ಪೂಜೆ ಕೂಡ ಅಷ್ಟೊತ್ತಿಗೆ ಶುರುವಾಗಿರೋದ್ರಿಂದ ನಾನು ಬೇಗ ಹೊರಡಬೇಕಾಗಿತ್ತು. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ರೈಡ್ ಅಂತ. ಸೊ 2:50 ಆಗಿದೆ. ಆಲ್ಮೋಸ್ಟ್ ಈಗ ಬೇಲೂರು ರೋಡ್ ಕಡೆ ಹೋಗ್ತಾ ಇರುವಾಗಲೇ ನೋಡಿ ಅನ್ಪ್ರೆಡಿಕ್ಟೆಡ್ ರೇನ್ಸ್. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಾಗುತ್ತೆ ಒಂದು ಗೊತ್ತಾಗಲ್ಲ. ನೋಡೋಣ ಹೇಗಾಗುತ್ತೆ ಜರ್ನಿ ಅಂತ. ನೋಡ್ಬೋದು ಪ್ರಕೃತಿಯ ವಾತಾವರಣ ಭಾರಿ ಕೂಲಾಗಿದೆ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತೆ ಮಳೆ ಬಂತು ನೋಡ್ಬೋದು. ಸೊ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಸ್ವಲ್ಪ ಲೈಟಾಗಿದೆ, ಆದರೆ ಸಕಲೇಶಪುರದಲ್ಲಿ ಖಂಡಿತವಾಗ್ಲೂ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತು. ಸೊ ಆದಷ್ಟು ಈ ಟೈಮಲ್ಲಿ ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡಿದರೆ ಅಲ್ಲಿ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಜರ್ನಿ ಅಂತ ನೋಡ್ತಿದ್ದೀವಿ. ಮತ್ತು ಸಡನ್ಲಿ ಚೇಂಜ್ ಇನ್ ವೆದರ್, ಆ ಮಳೆಯಿಂದ ಬಿಸಿಲಿಗೆ ಪಾಟ್ ಹೋಲ್ಸ್, ಅದ್ರ ಜೊತೆಗೆ ನೋಡ್ಬೋದು ಎಷ್ಟು ಗುಂಡಿಗಳು ರೋಡಲ್ಲಿ. ಆದರೂ ಹೆಂಗೋ ಸಹಿಸ್ಕೊಂಡು ಹೋದ್ವಿ. ಸೊ ಫೈನಲಿ ಬಂದೇ ಬಿಟ್ವಿ ಸಕಲೇಶಪುರ ಅಂದರೆ ಗೊತ್ತಲ್ಲ, ಇಟ್ ವಾಸ್ ಅರೌಂಡ್ 4 PM. ಓಕೆ, ಈವ್ನಿಂಗ್ ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ. ಟ್ರಾಫಿಕ್ಕು ಓಕೆ, ಮೋರ್ ಆಫ್ ಲಾರೀಸ್ ಆ್ಯಂಡ್ ಮೋರ್ ಆಫ್ ಗೂಡ್ಸ್ ಹೋಗ್ತಾ ಇದೆ ಬೇರೆ ಬೇರೆ ಸ್ಟೇಟ್ಗಳಿಗೆ. ಸೊ ಮುಂದೆ ಹೋಗ್ತಾ ನಾವು ಇಲ್ಲಿ ಆ ವೆದರ್ನ ಎಲ್ಲ ನೋಡ್ಕೊಂಡು ಓಕೆ, ವಾಟ್ ಎ ಬ್ಯೂಟಿಫುಲ್ ಹೈವೇ NH75 ಅಂದರೆ ಒಂದು ಫೀಲೇ ಬೇರೆ ಸ್ನೇಹಿತರೆ. ನೋಡ್ಬೋದು ಎಲ್ಲ ಎಷ್ಟು ಚಂದವಾಗಿ ವೈಬ್ರೆಂಟ್ ಆಗಿದೆ ಅಂತ ರೋಡ್ಸ್ ಎಲ್ಲ. ಸೊ ಮುಂದೆ ಹೋಗ್ತಾ ಏನಾಯಿತು ನೋಡೋಣ. ಇನ್ನೇನು 1 ಗಂಟೆ ಒಳಗೆ ನಾವು ಹೋಗಬೇಕು. ಆದರೂ ನೋಡೋಣ, ಟ್ರಾಫಿಕ್ ಏನೋ ಅಷ್ಟು ನಮಗೆ ಪ್ರಾಬ್ಲಮ್ ಕೊಡಲಿಲ್ಲ ಅಂದ್ರೂ ಮುಂದೆ ಹೋಗ್ತಾ ನಮಗೆ ಒಂದು ಚಾಲೆಂಜ್ ಫೇಸ್ ಆಯಿತು. ಏನಂದರೆ ಗಾಡಿಯ ಒಂದು ವೈಪರ್ ಏನಾಯಿತು, ಅದು ಬಿದ್ದೋಗ್ಬಿಡ್ತು. ಸೊ ನಮ್ಮ ಡ್ರೈವರಿಗೆ ಏನಾಯಿತು, ಅವ್ರಿಗೆ ಆ ವ್ಯೂ ಪಾಯಿಂಟ್ ಇಲ್ಲ. ಸೊ ನನ್ನ ದೃಷ್ಟಿ, ನನ್ನ ಕ್ಯಾಮ್ರಾದಿಂದ ಎಲ್ಲಿ ನೋಡ್ತಿದ್ದೀನಿ ಅಲ್ಲಿ ಮಾತ್ರ ಡ್ರೈವರ್ಗೆ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಹೇಗೋ ಮೇಂಟೈನ್ ಮಾಡಿಕೊಂಡು ಹೋದ್ವಿ. ಸೊ ರೋಡ್ ಸೈಡಲ್ಲಿ ನೋಡ್ಬೋದು ಸಕಲೇಶಪುರದಲ್ಲಿ ನೋಡಿ ಬ್ಯೂಟಿಫುಲ್ ವಾಸಸ್ ಮತ್ತು ಫ್ಲವರ್ಸ್ ಎಲ್ಲ ಇಟ್ಟಿರ್ತಾರೆ ನೋಡ್ಬೋದು. ನೇಚರ್ ಮಾತ್ರ ಈ ಜೂನ್ ಮಂತಲ್ಲಿ ನೆಕ್ಸ್ಟ್ ಒಂದು ಫ್ಯೂ ಮಂತ್ಸಲ್ಲಿ ತುಂಬ ಹಚ್ಚ ಹಸಿರಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಸೊ ನೀವು ಜರ್ನಿ ಮಾಡ್ತಿರುವಾಗ ಈ ಥರ ಒಂದು ಪ್ಲ್ಯಾನ್ ಹಾಕ್ಕೊಂಡು ಹೋಗ್ಬೋದು. ಬಟ್ ಏನೇ ಇದ್ರೂ ಸ್ಲೋ ರೈಡ್ ಇರುತ್ತೆ. ಸೊ ಎಲ್ಲೋದ್ರೂ ಫುಲ್ ಜಾರ್ ಆ್ಯಂಡ್ ಮಟ್ಕಾ ಸೋಡಾ, ಇದು ಗೊತ್ತಲ್ಲ ತುಂಬ ಜನರ ತುಂಬ ಇಷ್ಟದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿ ಆ ಸೋಡಾ ಎಲ್ಲ ಡ್ರಿಂಕ್ ಮಾಡೋದಕ್ಕೆಲ್ಲ ನೋಡ್ಬೋದು, ಎಲ್ಲ ತುಂಬ ಅಂಗಡಿಗಳಿದೆ. ಹೂ ವಾಂಟ್ ಟ್ರೈ ಡೆಫಿನೆಟ್ಲಿ ಕ್ಯಾನ್ ಟ್ರೈ ಆನ್ ಇಟ್. ಮತ್ತು ಈ ಲಾರಿ ಡ್ರೈವರ್ಸ್ಗಳ ಸಹನೆ, ಪೇಷನ್ಸ್ ತುಂಬ ಮೆಚ್ಚಲೇಬೇಕು. ಅಷ್ಟು ಲೋಡ್ ಇದ್ರೂ ಅವರು ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ಅದರಲ್ಲೂ ನಮ್ಮಂತಹ ವೆಹಿಕಲ್ಸ್ಗಳಿಗೆ ದಾರಿನ ಸೈಡ್ ಬಿಡ್ತಾ ಹೋಗ್ತಾ ಇರ್ತಾರೆ. ಸೊ ನಾವು ಅವರಿಗೂ ಒಂದು ಧನ್ಯವಾದ ಹೇಳ್ತಾ ಮುಂದೆ ಸಾಗ್ತಾ ಇದ್ದೀವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ರೈಡ್ ಟು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಕರೆಕ್ಟ್ ಟೈಮ್, ಯಾವ ಟೈಮಿಂದ ನಾವು ಹೊರಟ್ರೆ ಯಾವ ಟೈಮಿಗೆ ಅಲ್ಲಿ ರೀಚ್ ಆಗ್ತೀವಿ ಅನ್ನೋ ಪ್ಲ್ಯಾನಿಂಗ್ ಇರಬೇಕು. ಇಲ್ಲದ್ರೆ ಒಂದು ಸ್ವಲ್ಪ ಆ ಮೂಮೆಂಟಲ್ಲಿ ಅರ್ಜೆನ್ಸಿ ಕ್ರಿಯೇಟ್ ಆಗಿಬಿಡ್ತು. ಅದಕ್ಕೆ ಅರ್ಜೆನ್ಸಿ ಇಲ್ಲದೆ ಸೊ ಟೈಮ್ ನೋಡ್ಕೊಳ್ಳಿ. ಸೊ ಮತ್ತೆ ಆ್ಯಸ್ ಯೂಶ್ವಲಿ ಎಕ್ಸ್ಪೆಕ್ಟೆಡ್, ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ವಿತೌಟ್ ನಮ್ಮ ವೈಪರ್ನ ಸಹ ನೋಡ್ಬೋದು. ಹಾಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ತಿರ ಯಾವ್ದಾದ್ರು ಗ್ಯಾರೇಜ್ ಇದ್ದರೆ ಅಲ್ಲಿ ರಿಪೇರಿ ಮಾಡಿಸ್ಬೇಕು ವೈಪರ್ನ ಅಂತ ಡ್ರೈವರ್ ಅವರು ಹೇಳಿದರು. ಸೊ ನೆಕ್ಸ್ಟ್ ಹೋಗೋಣ. ಇನ್ನೇನು ಮಳೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ತಿಳ್ಕೊಂಡ್ವಿ, ಬಟ್ ಇಲ್ಲ, ಮತ್ತೆ ಜಾಸ್ತಿ ಆಯಿತು. ಸೊ ಈ ಸಿಚುವೇಷನಲ್ಲಿ ನಾವು ತುಂಬ ಸ್ಲೋ ಆಗಿ ಗಾಡಿನ ಓಡಿಸಿದ್ವಿ. ಸೊ ನೋಡೋಣ, ರೀಚ್ ಆಗ್ಬೋದು ಟೆಂಪಲ್ಗೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಾವು ಗುಂಡಿಯಾಗಿ ರೀಚ್ ಆಗ್ತಾಯಿದ್ದೀವಿ. ಅಲ್ಲಂತೂ
ವಾತಾವರಣ ಇನ್ನೂ ಚೆನ್ನಾಗಿರುತ್ತೆ. ಫೈನಲಿ ವಿ ರೀಚ್ಡ್. ನೋಡ್ಬೋದು ಎಷ್ಟೊಂದು ಶಾಪ್ಸ್ಗಳಿದೆ ಅಂತ. ತುಂಬ ಪ್ರವಾಸಿಗರು ಇಲ್ಲಿ ಉಳ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ತಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ. ಓಕೆ ಸರ್, ನೆಕ್ಸ್ಟ್ ಇದಾಗ್ತಾ ಅಲ್ಲಿರುವಂತಹ ಪ್ರಕೃತಿನ ಹಾಗೆ ನೋಡ್ತಾ ಆ ಬೆಟ್ಟದ ಮೇಲಿರುವ ಹಿಮದ ಮಂಜನ್ನು, ಪ್ರಕೃತಿಯ ಸೊಬಗನ್ನು ನೋಡ್ತಾ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಸೊ ಫೈನಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮಹಾದ್ವಾರದ ಹತ್ರ ಬಂದೇ ಬಿಟ್ವಿ. ಸೊ ನೋಡ್ಬೋದು ಎಷ್ಟು ಸುಭಾವಾಗಿದೆ ಅಂತ. ಸೊ ಮುಂದೆ ಹೋಗ್ತಾ ಒಂದು ರಿಲ್ಯಾಕ್ಸೇಷನ್, ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಾವು ಸ್ವಾಮಿಯ ಸ್ಥಳಕ್ಕೆ ಬಂದ್ವಿ ಅಂತ. ಸೊ ನೋಡ್ಬೋದು ಎಲ್ಲ ಭಕ್ತಾದಿಗಳು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸ್ವಾಮಿಯ ದರ್ಶನಕ್ಕೆ. ನಾವು ಮೊದಲು ಕಾರ್ ಪಾರ್ಕಿಂಗ್ನ ಅಲ್ಲೇ ಸ್ವಾಮಿಯ ದೇವಸ್ಥಾನದ ಹತ್ತಿರದಲ್ಲಿರುವಂತಹ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಅದಾದ ನಂತರ ವಿ ಆರ್ ಫೈನ್ ಟು ಗೋ. ಸ್ವಾಮಿಯ ಒಂದು ದ್ವಾರವನ್ನು ನೋಡುವಂತಹ ಒಂದು ಖುಷಿನೇ ಬೇರೆ. ಫೈನಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಸೊ ಗೈಸ್, ಹಲವು ಸಮಸ್ಯೆ ಬಂದ್ರೂ ಕೊನೆಗೂ ಪುಣ್ಯಕ್ಷೇತ್ರನ ರೀಚ್ ಆದ್ವಿ. ನೋಡು, ಎಲ್ಲ ಸ್ವಾಮಿ ಆಶೀರ್ವಾದ. ಅಂತೂ ಎಲ್ಲ ದರ್ಶನ ಎಲ್ಲ ಮುಗಿಸಿದ ಮೇಲೆ ಅನ್ನ ಸಂತರ್ಪಣೆ ಇರುತ್ತೆ ಅಲ್ವಾ, ಸ್ವಾಮಿಯ ಅನ್ನ ಸಂತರ್ಪಣೆ ರಾತ್ರಿ ವೇಳೆ. ಅದು ಮುಗಿಸ್ಕೊಂಡು ಹಾಗೆ ನಮ್ಮ ಒಂದು ಪ್ರೀತಿಯ ಪುಟ್ಟ ಗೋವುಗಳನ್ನು ನೋಡ್ತಾ ಹಾಗೆ ಮನಸ್ಸಿನಲ್ಲಿ ಆ ಸ್ವಾಮಿಯ ದರ್ಶನದ ಒಂದು ಸ್ಮೃತಿಯನ್ನು ಹಿಡಿದುಕೊಂಡು ನಾವು ನಮ್ಮ ಪ್ರಯಾಣನ ಮುಗಿಸಿದ್ವಿ. ಥ್ಯಾಂಕ್ ಯು.